ಅಂದ್ರೆ ಮೊದಲನೇದಾಗಿ ಗೀತಾ ಯಾವತ್ತೂ ಯಾರನ್ನು ಕಾಪಾಡೋಳು. ಅವಳು ಯಾವತ್ತು ಯಾರನ್ನು ಕೊಲೆ ಮಾಡೋಳಲ್ಲ. ಇನ್ನು ನಮ್ಮ ಸುಧಾನ ಗೀತಾ ಕೊಲೆ ಮಾಡಿದಾಳೆ ಅಂತಂದ್ರೆ ಅದಕ್ಕಿಂತ ತಮಾಷೆ ವಿಷಯ ಇನ್ನೊಂದಿಲ್ಲ. ಆದರೂ ಗೀತಾ ಫೋಟೋ ಬಂದ ತಕ್ಷಣ ನಾನು ಅನುಮಾನ ಪಟ್ಬಿಟ್ಟೆ. ಒಂದಷ್ಟು ಸಂಶಯದ ಹುಳುಗಳು ನನ್ನ ತಲೆನ ಕೊರೆಯೋದಕ್ಕೆ ಶುರು ಮಾಡ್ತು. ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ಮೇಲೆ ಎಲ್ಲಾನು ಕ್ಲಿಯರ್ ಆಯ್ತು. ಅಪ್ಪ, ಅದ್ರ ಗೀತಾ ಫೋಟೋನ ಕಳಿಸಿದ್ಯಾರು? ಇಷ್ಟಕ್ಕೂ ಅಮ್ಮ ಕೊಲೆ ಆಗಿದ್ದು ನಿಜನ ಸುಳ್ಳ? ಒಬ್ಬ ಮೂರ್ಖ ಇದ್ದಕ್ಕಿದ್ದ ಹಾಗೆ ಬಂದು ನನ್ನ ಸುಧಾ ಸಾವು ಸಹಜವಾದ ಸಾವಲ್ಲ, ಅದೊಂದು ಕೊಲೆ ಅಂದ. ಅದನ್ನ ನಾನು ನಂಬಿದೆ. ಆದರೆ ಅವನು ಸಾಕ್ಷಿ ಅಂತ ಗೀತಾ ಫೋಟೋ ಕಳಿಸಿದ್ದು ಮಾತ್ರ ವಿಚಿತ್ರವಾಗಿದೆ. ವಿಜಯ್, ನೀನೇನು ಯೋಚನೆ ಮಾಡಬೇಡ. ಈ ವಿಷಯನ ನಾನು ನೋಡ್ಕೋತೀನಿ. ಗೀತಾ, ಐ ಆಮ್ ಸಾರಿ ಕಣಮ್ಮ. ಪರವಾಗಿಲ್ಲ ಮಾವ. ಈ ವಿಷಯ ನಿಮ್ಮೆಲ್ರಿಗೂ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಈ ರೀತಿ ನಿಮ್ಮೆಲ್ರಿಗೂ ತಿಳಿಸ್ದೆ. ತಪ್ಪು ಮಾಡದೇ ಇದ್ದಾಗ ಹೆದರ್ಕೊಳ್ಳೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಮಾವ? ಹೆದರ್ಕೋಬೇಕಾಗಿರೋದು ತಪ್ಪು ಮಾಡಿದವರು. ಆದ್ರೆ ಈ ವಿಷಯದಲ್ಲಿ ನನ್ನ ಹೆಸರು ಹೇಗ್ ಬಂತು ಅಂತ ಒಂದ್ ಸಣ್ಣ ಗೊಂದಲ ಆಯ್ತು ಅಷ್ಟೇ. ಆ ಫೋಟೋ ಕೊಡಮ್ಮ. ಸುಖವಾದ ಸಂಸಾರ ಅಂದಮೇಲೆ ಹುಳಿ ಉಂಡವರು ಇದ್ದೇ ಇರ್ತಾರೆ. ಆ ರಮೇಶ ಹೇಳಿದ್ದನ್ನ ನಾನು ನಂಬ್ತೀನಿ ಅಂತ ಅನ್ಕೊಂಡಿದ್ದಾನೆ. ಅವನ್ನ ನಾನು ವಿಚಾರಿಸ್ತೀನಿ. ನೋಡಿ, ನೀವು ಈ ವಿಷಯನ ಮರ್ತು ಬಿಡಿ. ಹೋಗಿ ನೀವಿಬ್ರು ರೆಸ್ಟ್ ಮಾಡಿ. ಏನು ಬಾನು ಎಲ್ಲ ಹೀಗಾಗ್ಬಿಡ್ತು. ಸಿತಾರ ಇದ್ದಿದ್ರೆ ಬಾಯಿ ಬಡ್ಕೊಂಡು ನಕ್ಬಿಟ್ಟಿರೋನು. ಇಷ್ಟೊಂದು ದಡ್ಡಿ ಯಾವಾಗಾದೆ ನೀನು? ಅಲ್ಲ, ನಿಮ್ಮಕ್ಕ ಸುಧಾ ಸಾಯುವಾಗ ಈ ಗೀತಾ ಏನು ಹುಟ್ಟೇ ಇರಲಿಲ್ಲ ಅನ್ನೋದು ನಿನ್ನ ತಲೆ ಹೊಳಿಲಿಲ್ವೇ? ನಿನ್ನ ತಂಗಿನ ಅಷ್ಟು ದಡ್ಡಿ ಅಂತ ಅಂದ್ಕೋಬೇಡ ದೊಡ್ಡಣ್ಣ. ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಿದೆ. ಆದ್ರೇನು ಮಾಡೋದು, ನನ್ನ ಹತ್ರ ಅಷ್ಟೊಂದು ಸಮಯ ಇರಲಿಲ್ಲ. ತಕ್ಷಣಕ್ಕೆ ತೋಚಿದ್ದೆ ಇದು. ಮೋರೋವರ್, ಗೀತಾ ಫೋಟೋ ನೋಡಿದಾಗ ನನ್ನ ಗಂಡನಿಗೂ ಇದು ಹೊಳೆದಿರಲಿಲ್ಲ. ಏನೋ ಅವ್ರ ಕೋಪ ನೋಡಿ ಅವಳಿ ಮನೆಯಿಂದ ತೊಲಗಿದ್ರೆ ತೊಲಗಲಿ ಅಂತ ಅಂದ್ಕೊಂಡೆ. ನೀನು ಉಡಾಫೆ ನಮ್ಮನ್ನು ಎಂಥ ಸಂಕಷ್ಟ ಸ್ಥಿತಿಗೆ ತಂದು ಹಾಕಿದೆ ನೋಡು. ಹಸ್ಕೊಂಡಿದ್ದು ಬಿಡ್ಬೋದು, ಹಸ್ದಾಗ ಕೈಗೆ ಸಿಗೋ ತುತ್ತು ನೆಲಕ್ಕೆ ಬಿದ್ದಾಗ ಆಗೋ ಸಂಕಟ ಇದೆಯಲ್ಲ, ಅನುಭವಿಸೋದು ಕಷ್ಟ. ಬಾವಾಜಿಗೆ ಈ ವಿಚಾರ ಹೊಡೆದು ನಿನ್ನ ಪ್ಲ್ಯಾನು ಫ್ಲಾಪ್ ಆಗಿಬಿಡ್ಬೋದು ಅಂತ ಗೊತ್ತಿದ್ರು ಯಾಕಿಂತ ಧೈರ್ಯ ಮಾಡಿದೆ ನೀನು? ಕಾರಣ ಇದೆಯಣ್ಣ. ನನ್ನ ಗಂಡ ಗೀತಾ ಫೋಟೋ ನೋಡಿದ ತಕ್ಷಣ ಅವಳ ಮೇಲಿರೋ ಕೋಪಕ್ಕೆ ಗುಡುಗಿದ್ರೆ ಅವಳು ಈ ಮನೆಯಿಂದ ತೊಲಗ್ತಾಳೆ. ಅಥವಾ ತನ್ನ ಸೊಸೆ ಹೀಗೆ ಮಾಡೋಳಲ್ಲ, ಆ ಫೋಟೋ ಕಳಿಸಿರೋ ರಮೇಶನೇ ಸರಿ ಇಲ್ಲ ಅಂತ ಅವನ ಮೇಲೆ ನಂಬಿಕೆ ಕಳ್ಕೊಂಡ್ರೆ ನಮಗೆ ಗೊತ್ತಿಲ್ಲದೆ ಇರೋ ಶತ್ರು ನಮ್ಮಿಂದ ದೂರ ಆಗ್ತಾನೆ. ಈ ಎರಡು ವಿಷಯದಲ್ಲಿ ಒಂದಾದರೂ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲೇ ನಾನು ಈ ಪ್ಲ್ಯಾನ್ ಮಾಡಿದೆ. ಒಂದು ವೇಳೆ ರಮೇಶ ವಿಚಾರ ಹೇಳಿಬಿಟ್ರೆ? ಅದಕ್ಕೆ ನಾವು ಅವಕಾಶ ಕೊಡ್ತೀವ? ಅವನು ಕಾಲ್ ಮಾಡಿದ್ದಾಗ ಅವನ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವನಿಗೊಂದು ಗತಿ ಕಾಣಿಸೋಣ. ಆಯಿತು ತಂಗಿ, ಅದನ್ನು ನಾನೇ ನೋಡ್ಕೋತೀನಿ.
ವಿಜಿ, ಹಲೋ ವಿಜಿ. ವಿಜಿ, ನೀರ್ ಯಾಕೆ ಕುಡಿತಿದ್ಯಾ? ಹಾಲು ತಗೋ. ಏನಾಗಿದೆ ವಿಜಿ ನಿಂಗೆ? ಏನೂ ಇಲ್ಲ. ಏನೂ ಆಗಿಲ್ವಾ? ಹಾಗಾದ್ರೆ ನಿನ್ ತಲೆಗೆ ಜೋರಾಗೆ ಪೆಟ್ಟು ಬಿದ್ದಿರ್ಬೇಕು, ಅದಕ್ಕೆ ಈಗೆಲ್ಲ ಆಡ್ತಿದ್ಯಾ. ಏನಾಗಿದೆ ವಿಜಿ ನಿಂಗೆ? ಏನೂ ಇಲ್ಲ. ಹಾಗಾದ್ರೆ ನಿನ್ ತಲೆಗೆ ಜೋರಾಗೆ ಪೆಟ್ಟು ಬಿದ್ದಿರ್ಬೇಕು, ಅದಕ್ಕೆ ಈಗೆಲ್ಲ ಆಡ್ತಿದ್ಯಾ. ತಲೆಗಲ್ಲ ಗೀತಾ, ಕಳ್ಳನ್ ಮಗಂದಿ ಹೃದಯಕ್ಕೆ. ಗೀತಾ, ನೀನು ಈ ಥರ ಹಾಲು ತಗೊಂಡ್ಬರ್ತಿರೋದು ಫಸ್ಟ್ ನೈಟ್ ಥರ ಫೀಲ್ ಆಗ್ತಿದೆ. ಏನು? ಏನಿಲ್ಲ. ಅದು ನೀನು ಇಲ್ಲಿ ತನಕ ನನ್ನ ರೂಮ್ಗೆ ನನ್ನ ಮೇಲೆ ಸಿಟ್ಟಿಂದ ಬಂದಿದ್ಯಾ, ಅನಿವಾರ್ಯವಾಗಿ ಬಂದಿದ್ಯಾ. ಆದರೆ ನನ್ನ ಮೇಲೆ ಪ್ರೀತಿಯಿಂದ ಈ ರೀತಿ ಹಾಲು ತೊಗೊಂಡ್ಬಂದಿರೋದು ಇದೇ ಫಸ್ಟ್ ಟೈಮ್ ಅಂತ ಅಂದೆ. ಹಾ, ಆಗ ನೀನೇನು ಅಂದ್ಕೊಂಡೆ? ನಾನ್ ನಿನ್ ತರ ಏನು ಅನ್ಕೊಳ್ಳೋದು ಇಲ್ಲ, ಇಮ್ಯಾಜಿನೇಷನ್ಗೆ ಹೋಗೋದು ಇಲ್ಲ. ತಗೋ, ಹಾಲು ಕುಡ್ದು ಮಲ್ಕೋ. ಮಲ್ಕೋಬೇಕಾ? ಮತ್ತಿನ್ನೇನ್ ಮಾಡ್ತಿರೋ? ಭಜನೆ ಮಾಡ್ತೀರಾ? ಕುತ್ಕೊಂಡು ಗೀತಾ 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 ಅಂತ ಭಜನೆ ಮಾಡ್ತೀನಿ. ಅದಕ್ಕೆ ನಮ್ಮ ದೇವರು ಹೊರಗಿರ ಕೊಡ್ತಾನ ಅಂತ ನೋಡ್ಬೇಕು. ತಮ್ಗೇನ್ ವರ ಬೇಕೋ? ಏನಿಲ್ಲಪ್ಪ, ನನ್ನ ಹೆಂಡತಿ ಗೀತಾ ನನ್ನ ಜೊತೆ ಇದೇ ರೂಮಲ್ಲಿ ಮಲಗಬೇಕು. ಈಗ ನಾಚ್ಕೊಳ್ತಿದ್ಯಾ ಅಂದ್ರೆ ವರ ಸ್ಯಾಂಕ್ಷನ್ ಅಂತ ಅರ್ಥ. ಹೋಗು ವಿಜಿ, ನಾನಿಲ್ಲೆಲ್ಲ ಮಲ್ಕೊಳಕ್ ಆಗಲ್ಲ. ಏನಿವಾಗ ನೀನ್ ಹಾಲು ತಗೋತೀಯೋ ಇಲ್ವೋ? ಗೀತಾ, ನಿನ್ ಜೊತೆ ಎಷ್ಟೊಂದು ಮಾತಾಡೋದಿದೆ, ಆದ್ರೆ ನೀನ್ ನೋಡಿದ್ರೆ ಆಟ ಆಡಿಸ್ತೀಯ ಅಲ್ವಾ? ಎಲ್ಲ ಹೆಂಡ್ತಿರು ಸತಾಯಿಸಿದ್ರೆ ತನ್ನ ಗಂಡಂದ್ರು ಜಾಸ್ತಿ ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂತಾರಪ್ಪ. ಬಟ್ ನಿನ್ ಗಂಡ ಹಾಗಲ್ಲ. ನೀನ್ ಸತಾಯಿಸಿದ್ರು, ಸುಮ್ಮನಿದ್ರು, ಸಾಯಿಸೇ ಬಿಟ್ರು, ನಿನ್ ಗಂಡನ ಪ್ರೀತಿಯಲ್ಲಿ ಒಂದೇ ಒಂದು ಗೆರೆಯಷ್ಟು ವ್ಯತ್ಯಾಸ ಆಗಲ್ಲ. ಅದು ನನಗೆ ಗೊತ್ತು ಯಜಮಾನ್ರೆ, ಆದ್ರೆ ಇದು ಪ್ರೀತಿ ಮಾಡೋ ಜಾಗನೂ ಅಲ್ಲ, ಟೈಮು ಅಲ್ಲ. ಅದಕ್ಕೆ ತಾವೀಗ ನನ್ನ ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. ಗೀತಾ, ನಾನಿವತ್ತು ನಿನ್ ಬಿಡಲ್ಲ. ನೀನ್ ಇವತ್ತು ಇಲ್ಲೇ ಮಲ್ಕೋಬೇಕು. ವಿಜಿ, ಕೈ ಬಿಡು ವಿಜಿ. ಯಾಕೋ ಇಬ್ರು ತುಂಬಾ ಹತ್ತಿರ ಆಗ್ತಿದ್ದಾರೆ. ಇದೊಳ್ಳೆ ಬೆಳವಣಿಗೆ ಅಲ್ಲ. ಏನ್ ಮಾಡ್ಲಿ, ಆಳಾದ ತಲೆ ಟೆನ್ಷನ್ ಆದ್ರೆ ಓಡೋದು ಇಲ್ಲ. ವಿಜಿ, ವಿಜಿ ಕೈ ಬಿಡು. ವಿಜಿ, ಯಾರೋ ಬಾಗ್ಲು ತಟ್ಟಿದ್ರು ತಾನೆ? ಅಲ್ಲಿ ಯಾರು ಇಲ್ಲ ಗೀತಾ. ಅಕಸ್ಮಾತ್ ಯಾರಾದ್ರೂ ಬಂದ್ರು ಗಂಡ ಹೆಂಡತಿ ರೂಮ್ ಅಂದ್ಕೊಂಡು ಅವರೇ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ರಾಮ ರಾಮ ರಾಮ. ವಿಜಿ, ನಿಮ್ಗೊಂದ್ ಚೂರು ನಾಚಿಕೆನೇ ಇಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ಳೋದಲ್ಲ, ನಮ್ಮಿಬ್ರು ಒಂದೇ ರೂಮಲ್ಲಿ ನೋಡಿ ತಪ್ಪಾಗಿ ತಿಳ್ಕೊಂಡಿರ್ತಾರೆ.
ಇನ್ನಾದ್ರೂ ಹಠ ಮಾಡ್ದೆ ಮಲ್ಕೋ ವಿಜಿ. ಅಲ್ಲ ಗೀತಾ ನನ್ನ ಏ ಗೀತಾ 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 Okay, Leena, listen. If anything goes wrong, the organization will hold responsible for it. I hope you will take care of it. All right. Thank you. ಏನಣ್ಣ ಲೀನನ್ ಜೊತೆ ಬಿಸ್ನೆಸ್ ಕಾಲಲ್ಲಿದ್ದೆ. ನೀನು ಅಮೇರಿಕದ ಲೀನಾ ಜೊತೆ ಬಿಸ್ನೆಸ್ ಮಾತಾಡ್ತಾರ ಕೂತ್ಕೊಂಡ್ರೆ ಈ ಮನೇಲಿ ನಮಗೆ ಇನ್ನು ಮುಂದೆ ಬಿಸ್ನೆಸ್ ಇಲ್ದಿರೋ ಹಾಗಾಗೋಗ್ಬಿಡುತ್ತೆ. ಸಾಕು ಸತಿ ಹೇಳಿದೆ, ನಾವ್ ಏನೇ ಮಾಡಿದ್ರು ವಾಸ್ತು ಪ್ರಕಾರವಾಗಿ ಮಾಡೋಣ. ಅದು ಆ ಕ್ಷಣಕ್ಕೆ ನಿನಗೆ ಕ್ಷುಲ್ಕವಾಗಿ ಕಂಡ್ರು ಮುಂದೆ ಬರೋ ಸಂಕಷ್ಟಗಳನ್ನ ನಿವಾರಣೆ ಮಾಡುತ್ತೆ ಅಂತ ಹೇಳಿದ್ದೆ. ಅದೇ ನೀನೇನ್ ಮಾಡಿದೆ, ಆ ಕ್ಷಣಕ್ಕೆ ನನ್ನ ಎದುರು ಒಪ್ಪಿದ ಹಾಗೆ ಮಾಡಿ ಆಮೇಲೆ ವಾಸ್ತುನ ನಿನ್ನ ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಆ ತಪ್ಪಿಂದಲೇ ಇವತ್ತು ಗೀತಾ ಅನ್ನೋ ತಪ್ಪು ನಮ್ಮ ಎದುರಿಗೆ ಇಷ್ಟುದ್ದ ನಿಂತಿರೋದು. ನೀನೇ ಸೃಷ್ಟಿ ಮಾಡ್ಕೊಂಡ ತಪ್ಪದು. ಈಗ ಏನಾಯ್ತಣ್ಣ? ಆವಾಗಿಂದ ನೋಡ್ತಿದ್ದೀನಿ ಒಂದೇ ಉಸಿರಲ್ಲಿ ಮಾತಾಡ್ತಿದ್ಯಾ. ಮತ್ತೆ ಆ ಗೀತಾ ಇನ್ನೇನ್ ಮಾಡಿದ್ಲು? ಈ ಮನೆಯಲ್ಲಿ ಎಲ್ಲರೂ ಅವಳು ಮಾತನ್ನು ನಂಬೋದನ್ನ ರೂಢಿ ಮಾಡಿಸಿದ್ದಾಳೆ. ವಿಜಿ ಮೇಲೆ ಮೋಡಿ ಹಾಕಿಸಿದ್ದಾಳೆ. ಹೀಗೆ ಬಿಟ್ರೆ ನಮ್ಮ ಕೈಗೆ ಬೇಡಿ ಹಾಕಿಸ್ತಾಳೆ. ಇಷ್ಟು ದಿನ ವಿಜಿ ಪ್ರೀತಿಗೆ ಮಾತಿಗೆ ಗೀತಾ ಸೊಪ್ಪು ಹಾಕ್ತಿರ್ಲಿಲ್ಲ. ಆದೀಗ ಒಪ್ಪಿಗೆನೇ ನೀಡಿಬಿಟ್ಟಿದ್ದಾಳೇನೋ ಅಂತ ಅನ್ನಿಸ್ತಿದೆ ಭಾನು. ಅನ್ಸೋದೇನೋ ವಿಜಿ ಪ್ರೀತಿನ ಅವಳು ಒಪ್ಕೊಂಡಿದ್ದಾಳೆ. ಅವರಿಬ್ರು ಕೈ ಹಿಡ್ಕೊಂಡು ಮನೆ ಒಳಗೆ ಬಂದಾಗಲೇ ನನಗೆ ಅನುಮಾನ ಬಂತು. ಕಾಲೇಜಿಗೆ ಫೋನ್ ಮಾಡಿ ವಿಚಾರಿಸ್ದೆ. ಕಾಲೇಜಲ್ಲೇನೋ ದೊಡ್ಡದಾಗೆ ಪ್ರಪೋಸಿಂಗ್ ಸೀನ್ಸ್ ನಡೆದಿದೆಯಂತೆ. ಯಾಕೆ ದೊಡ್ಡಣ್ಣ ಟೆನ್ಷನ್ ಆಗ್ತಿದ್ಯಾ? ನಾನು ಇದೇ ರೀತಿ ಟೆನ್ಷನ್ ಮಾಡ್ಕೊಂಡಾಗ ಕೂಲ್ ಅಂತ ತಾಳ್ಮೆ ಪಾಠ ಹೇಳ್ತಿದ್ದೆ. ಗೀತಾ ಮತ್ತೆ ವಿಜಿ ಒಂದಾದ್ರೆ ನಿನ್ನ ಲೆಕ್ಕಾಚಾರದ ಪ್ರಕಾರ ಒಳ್ಳೇದೇ ಅಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದಮ್ಮ. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದ್ರೆ ನನ್ನ ಲೆಕ್ಕಾಚಾರ ತಪ್ಪಿದೇನೋ ಅಂತ ಅನ್ನಿಸ್ತಾ ಇದೆ. ಅವನ ಆಲೋಚನೆಗಳ ಬಗ್ಗೆ ನನಗೆ ಸ್ಪಷ್ಟವಾಗಿ ಹೇಳಿದ್ದಿದ್ರೆ ನಾನು ಹೆದರ್ತಾ ಇದ್ದಿರಲಿಲ್ಲ. ಅವನು ಇತ್ತೀಚೆಗೆ ಆಡ್ತಿರೋದನ್ನು ನೋಡಿದ್ರೆ ಅವನು ನಿಜವಾಗ್ಲೂ ಗೀತಾಳ ಪ್ರೀತಿಯಲ್ಲಿ ಬಿದ್ದುಬಿಟ್ಟಿದ್ದಾನೇನೋ ಅನ್ನೋ ಅನುಮಾನ ಶುರು ಆಗ್ತಿದೆ. ಮೊದಲೇ ನನ್ನ ಮಾತು ಕೇಳಿದಿದ್ರೆ ಈ ರೀತಿ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋ ಸ್ಥಿತಿ ನಮಗೆ ಬರ್ತಾ ಇತ್ತಾ ದೊಡ್ಡಣ್ಣ? ಬೆಂಕಿ ಬೀಳೋದಲ್ಲ ತಂಗಿ, ಹೊತ್ಕೊಂಡು ಉರಿತಾ ಇದೆ. ವಿಜಿ ಗೀತಂಗೆ ತನ್ನ ಜೊತೆಗೆ ತನ್ನ ಕೋಣೆಲೇ ಬಂದು ಮಲ್ಗು ಅಂತ ಹೇಳಿದ್ದಾನೆ. ಅವರಿಬ್ರು ಏನಾದರೂ ಒಂದಾಗ್ಬಿಟ್ರೆ? ನೋ, ಹಾಗಾಗ್ಬಾರ್ದು. ಗೀತಾ ವಿಜಿ ಮಧ್ಯೆ ನಡೆದಿರೋದು ಸುಳ್ಳು ಮದುವೆ ಅನ್ನೋ ಕಾರಣ ಇಟ್ಕೊಂಡು ಅವಳನ್ನ ಈ ಮನೆಯಿಂದ ಓಡಿಸೋ ಆಪ್ಷನ್ ಇದೆ ಅಣ್ಣ. ಒಂದು ವೇಳೆ ಅವರಿಬ್ರು ಏನಾದರೂ ಒಂದಾಗ್ಬಿಟ್ರೆ ಗೀತಾ ಇದೇ ಮನೆಯಲ್ಲಿ ಪರ್ಮನೆಂಟ್ ಆಗಿ ಜಾಂಡ ಊರ್ಬಿಡ್ತಾಳೆ. ಅದು ಒಂದೇ ಕಾರಣ ಸಾಕು ಅವಳಿಗೆ. ಈಸ್ ದೊಡ್ಡಣ್ಣ, ಏನಾದ್ರೂ ಮಾಡು, ಗೀತಾ ಮತ್ತೆ ವಿಜಿ ಒಂದೇ ರೂಮಲ್ಲಿ ಇರಲೇಬಾರ್ದು. ಮಾಡ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ. ಅಷ್ಟು ಮಾಡಣ್ಣ. ಹೇಗೋ ನಿಮ್ಮ ಭಾವಾಜಿ ನನ್ನ ಫೋಟೋ ನೋಡೋದನ್ನ ತಪ್ಪಿಸಿದ್ದೀನಿ. ನೀನಿದೊಂದು ತಪ್ಪಿಸ್ಬಿಡು.